ಏನು ಜಗಾಡ್ತಾ ಇದ್ದಾರೆ ಹೊಂದಾಣಿಕಿಲ್ಲ ಅಂತೇಳಿ. ಬೈ ಚಾನ್ಸ್ ಇಕ್ಬಾಲ್ರವ್ರು ಹೇಳಿದಂಗೆ ಜನವರಿ 8-9ಕ್ಕೆ CM ಆಗಿ ನಮ್ಮ DK ಶಿವರ ಆದರೆ ಏನು ಮಾಡೋರಾಗ, ಏನು ಅವಶ್ಯ ಐತೆ ಮಾತಾಡೋದಂತ. ಈಗ ಮುಖ್ಯವಾಗಿ ಬೇಕಾಗಿದ್ದು ನಿಮ್ಮ ಸರ್ಕಾರದಿಂದ ಒಳ್ಳೆಯ ಕೆಲಸಗಳು ಇನ್ನೂ ಆಗಿಲ್ಲ ಹಂಗೆ ಹೇಳ್ಕೊಳ್ಳೋಂಗೆ. ಹೌದು, ಒಂದು ಒಳ್ಳೆಯ ಕೆಲಸ ಒಂದಿಷ್ಟೇನೋ ನೀವು ಏನಪ್ಪ ಅಂತಂದ್ರೆ ಈ ಒಂದು ದ್ವೇಷ ಭಾಷಣದ ಬಗ್ಗೆ ಆಗಿರ್ಬೋದು, ಮತ್ತೊಂದ್ರ ಬಗ್ಗೆ ಆಗಿರ್ಬೋದು, ಗುತ್ತಿಗೆದಾರರ ಬಗ್ಗೆ ಆಗಿರ್ಬೋದು, ಒಳ್ಳೆಯ ಶಾಸನ ತರಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರಿ, ಮಸೂದೆಗಳು ಮಂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರಿ, ಒಪ್ಪುಣೋ ಮತ್ತು ಬಹಿಷ್ಕಾರದ ಬಗ್ಗೆ ಆಗಿರ್ಬೋದು. ಆದರೆ ಇನ್ನೂ ಭಾಳ ದೊಡ್ಡ ಕೆಲಸ ಆಗಬೇಕಾಗಿದೆ ಸಿದ್ದರಾಮಯ್ಯರಿಂದ. ಇತಿಹಾಸ ಬದಲಾಯಿಸುವಂಥ ಏನಾದರೂ ಕೆಲಸ ಮಾಡಿದ್ದಾರೆ ನಿಮ್ಮ ತಂದೆಯವರು ಸಿದ್ದರಾಮಯ್ಯನವರು. ಅಂಥ ಕೆಲಸ ಮಾಡಿಸ್ಬೇಕಾದ್ರೆ ಅಂಥ ವಿಚಾರ ಮಾತಾಡೋದು ಬಿಟ್ಟು DK ಶಿವರ ವಿರುದ್ಧ ಹೇಳಿದ್ರಾಗ ಏನು ಅರ್ಥ ಅದ? ನಿಮ್ಮ ತಂದೆಯವರಿಂದ ಅಂದರೆ ಯತೀಂದ್ರರ ತಂದೆ ಸಿದ್ದರಾಮಯ್ಯರಿಂದ ಆಗಬೇಕಾಗಿದ್ದು 3 ಕಾರಣಗಳನ್ನು ಕರ್ನಾಟಕದ ರದ್ದು ಮಾಡಿ ಹಾಕುವಂಥದ್ದು. ಮೋದಿಯವರಿಂದ ನಾವು ಬಿಲ್ಲನ್ನು ತೋರಿಸ್ಬೇಕಾಗಿದೆ, ರೈತರಿಗೆ ಮಾರ್ಕೆಟ್ ಕೊಡುವಂಥ ವಿಷಯ ಮಾತಾಡಬೇಕಾಗಿದೆ, ಅದನ್ನು ಮಾಡಬೇಕಾಗಿದೆ. ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿ ಹಳ್ಳಿಗೇನು ಗೋಡಾವನ್ನು ನಿರ್ಮಿಸಿ ಪ್ರತಿ ಎಲ್ಲ ಬೆಳೆಗಳನ್ನು ಸ್ಟೋರೇಜ್ ಮಾಡಿಡುವಂಥ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸಹಜವಾಗಿ ರೈತ ಎದ್ದಿತ್ತಲ್ಲ ಮಾರ್ಕೆಟ್ ತಾನೇ ಬೆಳೀತದೆ, ನಿಮ್ಗೆ ಗ್ಯಾರಂಟಿದ ಅಷ್ಟೇ ಬೆಳೀತದೆ ಅಂತ ತಿಳ್ಕೊಂಡ್ರೆ ಅವರು ಗ್ಯಾರಂಟಿಗೆ ದೊಡ್ಡದದು. ಮತ್ತು ಎಲ್ಲರಿಗೂ ಉದ್ಯೋಗ ಸಿಗ್ತದ್ರಿ, ಇಲ್ಲಿ ನಿರ್ಮಾಣ ಆಗ್ತದೆ ಉದ್ಯೋಗಗಳು. ಇಂಥ ಎಲ್ಲ ವಿಚಾರ ಮಾತಾಡೋದು ಬಿಟ್ಟು ಎದ್ದ ತಕ್ಷಣ DK ಶಿವರ ಆಗೋದಿಲ್ಲ, ನಮ್ಮ ಅಪ್ಪ ಮುಂದುವರಿತಾರೆ, ಅವರ ಮುಂದುವರಿತಾರೆ, ಏನು ಅವಶ್ಯ ರೀ. ಇದರಿಂದ ಮತ್ತೆ ಏನಪ್ಪ ಗೊಂದಲ ಮತ್ತಷ್ಟು ಮನಸ್ಸುಗಳು ದೂರ. DK ಶಿವರಂತಿ ಮಾನಸಿಕವಾಗಿ ಒಪ್ಕೊಂಡಿದ್ದಾರೆ ಅವರು ಸಿದ್ದರಾಮಯ್ಯ. ನಮಗೆ ವೇದ ವಾಕ್ಯ ರೀ ಅವ್ರು ಹೇಳಿದ ಮಾತು ವ್ಯಂಗ್ಯವಾಗಿ ಹೇಳಿದಾರೆ, ಹೆಂಗೆ ಹೇಳಿದ್ರು ಹೇಳಿದ್ದಾರೆ, ಅವ್ರಿಗೆ ಬಿಟ್ಟು ವಿಷಯ.